ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಕೈಯಲ್ಲಿ ಯಾವ ರೀತಿ ಮನಿ ಸೇವಿಂಗ್ಸ್ನ ಮಾಡಿಸ್ಬೋದು ಅನ್ನೋದ್ರ ಜೊತೆ ಮತ್ತು ಆ ಮನಿ ಸೇವಿಂಗ್ಸ್ನ ಮಾಡಿಸಿರೋದ್ರಲ್ಲಿ ಏನೆಲ್ಲ ತೊಗೊಬಂದೆ ಅಂತ, ಹಾಗೆ ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್, ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್ ಮೂರನ್ನು ಒಂದೇ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನನ್ನ ಮಗ ಮತ್ತು ನನ್ನ ಮಗಳು ಇಬ್ಬರು ಸೇರಿ ಮಾಡಿರೋಂಥ ಮನಿ ಸೇವಿಂಗ್ಸು. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ಈ ಮನಿ ಸೇವಿಂಗ್ಸ್ನ ಬಂದುಬಿಟ್ಟು ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತಲೇ ಕೂಡಿಡೋದು. ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ ಆಗಿರ್ಬೋದು ಅಥವಾ ಗಿಫ್ಟ್ಸ್ ಆಗಿರ್ಬೋದು, ಏನೇ ಆಗಲಿ ಒಟ್ಟು ಅವ್ರ ಬರ್ತ್ಡೇ ಟೈಮಲ್ಲೇ ವರ್ಷಕ್ಕೊಂದ್ಸಲ ಇದನ್ನು ಓಪನ್ ಮಾಡುವಂಥದ್ದು. ನನ್ನ ಮಗ ಮಗಳು ಇಬ್ಬರು ಸೇರಿ ಮಾಡಿರೋವಂಥದ್ದು. ಅವ್ರಿಗೆ ಎಲ್ಲಿಂದ ಬರುತ್ತಪ್ಪ ಇಷ್ಟು ಅಮೌಂಟು ಅನ್ನೋದಾದರೆ, ಈಗ ಯಾರಾದರೂ ಬಂದಿರ್ತಾರಲ್ವ ಗೆಸ್ಟು, ಆವಾಗ ಕೊಡೋಂಥದ್ದು. ಮತ್ತು ಅವ್ರ ಪಪ್ಪ ಹಾಗೆ ಹೀಗೆ ಎಲ್ಲ ಕೊಡ್ತಾನೆ ಇರ್ತಾರೆ. ಅಂದರೆ ಅವರು ಉಂಡಿ ಇಟ್ಟಿದ್ದಾರೆ ಅಂದ ತಕ್ಷಣ ಅವ್ರ ಪಪ್ಪ ಏನಾದರೂ ಅಮೌಂಟ್ ಲೆಕ್ಕ ಮಾಡಬೇಕಾದ್ರೆ ಅಥವಾ ಬೇರೆ ಟೈಮಲ್ಲೆಲ್ಲ ಇಸ್ಕೊಂಡೋಗಿ ಹಾಕ್ತಾ ಇರ್ತಾರೆ. ಅವ್ರ ಪಪ್ಪನೂ ಅಷ್ಟೇ ಕೊಡ್ತಾ ಇರ್ತಾರಲ್ವ. ಹಾಗಾಗಿ ಯಾರಾದರೂ ಕೊಟ್ಟ ತಕ್ಷಣ ಅಥವಾ ಮನೆಯಲ್ಲೇ ಅಮೌಂಟು ಕಂಡ ತಕ್ಷಣ ಮಕ್ಕಳಿಗೆ ತೊಗೊಂಡು ಅಂಗಡಿಗೆ ಹೋಗೋವಂಥದ್ದನ್ನು ಅಭ್ಯಾಸ ಮಾಡಬಾರ್ದು, ಅದು ಒಳ್ಳೆಯದಲ್ಲ. ಈ ರೀತಿ ಈಗ ಚಿಕ್ಕದಾಗಿ ಉಳಿತಾಯ ಮಾಡೋದನ್ನು ಅವರಿಗೆ ದುಡ್ಡಿನ ಬಗ್ಗೆ ಸ್ವಲ್ಪ ಮೂಡಿಸ್ಬೇಕಂದ್ರೆ ಅನಾವಶ್ಯಕವಾಗಿ ಖರ್ಚು ಮಾಡಬಾರ್ದು. ಅದಕ್ಕೆ ಒಂದು ಬೆಲೆ ಇದೆ ಅನ್ನೋದನ್ನು ಮಕ್ಕಳಿಗೆ ತಿಳಿ ಹೇಳಬೇಕು. ಅವ್ರು ಕೇಳಿದ್ದರೆಲ್ಲ ಕೊಡಿಸೋದು ಅಥವಾ ಅಮೌಂಟ್ ಸಿಕ್ಕಿದ ತಕ್ಷಣ ತೊಗೊಂಡೋಗಿ ಅಂಗಡಿಗೆ ಹೋಗೋವಂಥದ್ದು, ಆ ಥರದ್ದೆಲ್ಲ ಅಭ್ಯಾಸ ಮಾಡಿಕೊಂಡ್ರೆ ಮುಂದೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅವರಿಗೆ ದುಡ್ಡಿನ ಬೆಲೆ ಗೊತ್ತಾಗಲ್ಲ ಅಂತ. ಹಾಗಾಗಿ ಈಗ ಯಾರಾದರೂ ಏನಾದರೂ ಕೊಟ್ಟ ತಕ್ಷಣ ನನ್ನ ಮಕ್ಕಳು ತಂದು ಉಂಡಿಗೆ ಹಾಕ್ತಾರೆ, ಅಥವಾ ಅವ್ರ ಪಪ್ಪ ಎಲ್ಲಾದರೂ ಬಿಟ್ಟೋಗಿದ್ರೆ ಕೇಳಿಬಿಟ್ಟು ಉಂಡಿಗೆ ಹಾಕ್ತಾರೆ. ಹಾಗೆ ಮಾಡಿರೋಂಥ ಉಳಿತಾಯ ಇದು. ಈ ಗಿಫ್ಟಲ್ಲಿ ಅವರೇ ಒಂದು ನಾವು ಕೂಡಿಟ್ಟಿರೋ ಹಣದಲ್ಲೇ ಅವ್ನು ಗಿಫ್ಟ್ ತಗೊಂಡಾಗ ಅವ್ರಿಗೇ ತುಂಬಾ ಖುಷಿ ಸಿಗುತ್ತೆ. ಅಂದರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡಿಡ್ಬೋದು, ನಮ್ಗೆ ಬೇಕಾಗಿರೋದನ್ನು ತೊಗೋಬೋದು ಅನ್ನೋದು ಬರುತ್ತೆ. ಹಾಗಾಗಿ ನಿಮಗೆ ಅವಾಗ ಮಕ್ಕಳಿಗೂ ಸಹ ತಿಳಿ ಹೇಳಿ, ಏನಾದರೂ ನಿಮಗೆ ಯೂಸ್ ಬೇಕು ಅಂದರೆ, ನಿಮಗೇನಾದರೂ ಬೇಕು ಅಂದ್ರೂ ಸಹ ಮಾಡ್ಕೋಬೋದು, ಮನೆ ಯೂಸ್ಗೆ ಆಯಿತು. ಇದನ್ನು ಅಂದರೆ ಜಾಸ್ತಿ ಏನಾಗಿರಲ್ಲ, ಮಕ್ಕಳನ್ನೆಷ್ಟು ಇದು ಮಾಡಿರ್ತಾರಲ್ವ. ಹಾಗಾಗಿ ಸ್ಕೂಲ್ ಟೈಮಲ್ಲಾದರೆ ಒಂದು ಬುಕ್ಸು ಅಥವಾ ಬಟ್ಟೆ ಏನಕ್ಕಾದರೂ ಒಂದಕ್ಕೆ ಯೂಸ್ ಆಗುತ್ತೆ. ಆ ಟೈಮಲ್ಲಿ ಮಕ್ಕಳಿಗೆ ಅದನ್ನೇ ಗಿಫ್ಟು ಅಂತಲೇ ಆದರೂ ನೀವು ಹೇಳ್ಬಿಟ್ಟು ಕೊಡ್ಬೋದು. ಹಾಗಾಗಿ ಈ ರೀತಿ ಸೇವಿಂಗ್ಸ್ ಮಾಡಿಸೋದು ಒಳ್ಳೆಯದು. ನಾನು ಬಂದುಬಿಟ್ಟು ಈ ಸೇವಿಂಗ್ಸಲ್ಲಿ ಏನು ತೊಗೊಂಡೆ ಅಂತ ಶೇರ್ ಮಾಡ್ತೀನಿ. ಟೋಟಲ್ ಬಂದುಬಿಟ್ಟು 9,720 ರೂಪಾಯಿ ಏನೋ ಆಗಿತ್ತು. ಅಂದರೆ ಇನ್ನು 250 280 ಕಮ್ಮಿ 10,000 ಅಮೌಂಟು ಕಲೆಕ್ಟ್ ಮಾಡಿದ್ದಾರೆ. ನೋಡಿ, ಇಷ್ಟು ಹಣನ ಉಳಿತಾಯ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ ಈ ರೀತಿ ಕೌಂಟ್ ಮಾಡಬಾರ್ದು ಅಮೌಂಟ್ನ ಅಂತ. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಮ್ಮ ಸೈಡು ಅಂದರೆ ಮುಂದಕ್ಕೆ ಎಣಿಸ್ದೆ, ಈ ರೀತಿ ನಮ್ಮ ಸೈಡೇ ಎಣಿಸ್ಕೊಂಡ್ರೆ ಅದು ನಮ್ಮ ಮನೇಲೇ ಇರುತ್ತೆ ಲಕ್ಷ್ಮಿ ಅಂತ. ಅದೆಷ್ಟು ಸತ್ಯನೋ ಗೊತ್ತಿಲ್ಲ, ಅದು ಆ ಥರ ಹೇಳ್ತಾರೆ ಕೆಲವರು. ಹಾಗಾಗಿ ನಾನು ಆ ರೀತಿಯೇ ಕೌಂಟ್ ಮಾಡ್ತಾಯಿದ್ದೀನಿ, ನೋಡೋಣ ಅಂತ. ಫಸ್ಟ್ ಟೈಮ್ ಈ ರೀತಿ ಟ್ರೈ ಮಾಡ್ತಾ ಇರೋವಂಥದ್ದು ನೆನಪಾಯಿತು, ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ನನ್ನ ಮಗನಿಗಂತೂ ತುಂಬಾ ಖುಷಿ ಆಗ್ತಿತ್ತು, ಮಮ್ಮಿ ಎಷ್ಟು ದುಡ್ಡು ಕೂಡಿಟ್ಟಿದ್ದೀನಿ ನಾನು ಅಂತ. ಅವನೇ ಅಂದರೆ ದುಡ್ಡನ್ನು ಎಣಿಸ್ಬೇಕಾದ್ರೆ ಅವ್ರಿಗೇನೋ ಒಂಥರ ಖುಷಿ ಆಗ್ತಿತ್ತು, ಇಷ್ಟು ಅಮೌಂಟ್ ಕೂಡಿಟ್ಟಿದ್ದೀವಿ ಅಂತ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು, ಇಷ್ಟೇ ಅಂತಲ್ಲ, 10 ರೂಪಾಯಿನೇ ಆಗಿರ್ಬೋದು, 5 ರೂಪಾಯಿನೇ ಆಗಿರ್ಬೋದು, ಸೇವಿಂಗ್ಸ್ ಮಾಡಿಸೋದನ್ನ ಮಕ್ಕಳಿಗೆ ಅಭ್ಯಾಸ ಮಾಡಬೇಕು. ಈ ಇದರಲ್ಲಿ ನಾವು ಬರ್ತ್ಡೇ, ಅವರು ಸಾಮಾನ್ಯವಾಗಿ ಅವ್ರ ಬರ್ತ್ಡೇ ಮೇ ತಿಂಗಳಲ್ಲಲ್ವ ಬರೋದು, ಹಾಗಾಗಿ ರಜದಲ್ಲೇ ಬರುತ್ತೆ. ಆವಾಗ ಅವ್ರ ಬರ್ತ್ಡೇಗೆ ಏನು ಅಲ್ಪ ಸ್ವಲ್ಪನಾದರೂ ನಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಸ್ಕೂಲ್ ಟೈಮಲ್ಲಿ ಫೀಸ್ ಎಲ್ಲ ಕಟ್ಟೋದಿರುತ್ತೆ, ಆ ಟೈಮಲ್ಲಿ ಸ್ಕೂಲ್ ಫೀಸ್ಗೆ ಅಡ್ಜಸ್ಟ್ ಮಾಡೋದೇ ಕಷ್ಟ ಆಗಿರುತ್ತೆ. ಅಂಥ ಟೈಮಲ್ಲಿ ಇಬ್ಬರು ಮಕ್ಕಳದು ಬರ್ತ್ಡೇ ಮಾಡಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಖರ್ಚಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ರೀತಿ ಸೇವಿಂಗ್ಸ್ನ ಮಾಡಿಸಿದ್ರೆ ಆ ಅಮೌಂಟಲ್ಲಿ ನಮ್ಮ ಕೈಲಾದಷ್ಟು ನಾವು ಆ ಬರ್ತ್ಡೇನ ಮಾಡ್ಬೋದು. 10,000 ರೂಪಾಯಿ ಆರಾಮ್ಸೆ ಇಬ್ಬರದು ಬರ್ತ್ಡೇ ಸೆಲೆಬ್ರೇಷನ್ ಆಗುತ್ತೆ, ಸಿಂಪಲ್ಲಾಗಿ ಮಾಡ್ತೀವಿ ಅಂತಂದರೆ. ಬಟ್ ಈ ಸಲ ಸ್ವಲ್ಪ ಎಕ್ಸ್ಟ್ರಾ ಆಯಿತು ಅನ್ಬೋದು. ನನ್ನ ಮಗಳಿಗೇ ಜಾಸ್ತಿ ಖರ್ಚಾಯಿತು. ಅಂದರೆ ಚಿಕ್ಕದಾಗಿ ಏನಾದರೂ ಗಿಫ್ಟ್ ಕೊಡಿಸಿ ಕೇಕು ಬಟ್ಟೆನ ತಂದು ಸೆಲೆಬ್ರೇಷನ್ ಮಾಡ್ತೀವಿ ಅಂದರೆ ಆರಾಮ್ಸೆ ಆಗುತ್ತೆ. ಬಟ್ ಕಾಸ್ಟ್ಲಿ ಗಿಫ್ಟು ಅಂದಾಗ ಏನೂ ಆಗಲ್ಲ, ಮಾಡೋಕ್ಕಾಗಲ್ಲ, ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಖರ್ಚಾಗೇ ಆಗುತ್ತೆ. ನೋಡೋಣ, ಇಷ್ಟೇ ಅಮೌಂಟಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದನ್ನ ಅಥವಾ ಎಕ್ಸ್ಟ್ರಾ ಖರ್ಚಾಯಿತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಇದು ಬಂದುಬಿಟ್ಟು ನನ್ನ ಮಗಳ ಬರ್ತ್ಡೇ ದಿನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಬಂದಿದ್ದೀವಿ. ಬೆಳಗ್ಗೆನೇ ಇದ್ದು ಮನೇಲೆಲ್ಲ ಸ್ನಾನ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮಕ್ಕಳನ್ನಿಬ್ಬರನ್ನು ಕರ್ಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ.
ಇಲ್ಲಿ ನಾವಿರೋ ಹತ್ರ ಇದ್ದ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಇದು ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ಹಾಗಾಗಿ ಇಲ್ಲಿಗೆ ಬಂದ್ವಿ. ಆದರೆ ನಾವು ಬರೋ ಅಷ್ಟರಲ್ಲೇ ಟೈಮ್ ಆಗಿಬಿಟ್ಟಿತ್ತು. ಅಕ್ಕಪಕ್ಕ ಇರೋಂಥ ದೇವಸ್ಥಾನಗಳೆಲ್ಲ ಬಾಗಿಲಾಕಿದ್ವು. ಹಾಗಾಗಿ ತುಂಬ ದಿನ ಆಗಿತ್ತು ಇಲ್ಲಿಗೂ ಬಂದು. ಹಾಗಾಗಿ ಹೋಗಿ ಬರೋಣ ಅಂಥೇಳಿ ಇಲ್ಲಿಗೆ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ 11:30 ಆಗಿತ್ತಲ್ವ. ಮನೇಲೆಲ್ಲ ಪೂಜೆ ಮುಗಿಸಿ ಮಕ್ಕಳು ಬಂದರು. ಅವ್ರಿಗೆಲ್ಲ ತಿಂಡಿ ತಿನ್ನಿಸ್ಕೊಂಡು ಬರೋ ಅಷ್ಟರಲ್ಲಿ ಅಷ್ಟೊತ್ತಾಯಿತು. ಇಲ್ಲಿ ಫೋಟೋಸು ವೀಡಿಯೋಸು ಎಲ್ಲ ಯಾವುದೂ ಮಾಡೋಂಗಿಲ್ಲ ದೇವಸ್ಥಾನದಲ್ಲಿ. ಬಟ್ ಜನ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾವು ಹೋಗಿದ್ದು ಸೋಮವಾರ ಅಲ್ವಾ, ಹಾಗಾಗಿ ಸ್ವಲ್ಪ ರಶ್ ಕಮ್ಮಿ ಇತ್ತು. ಗುರುವಾರ ಭಾನುವಾರ ಆದರೆ ಫುಲ್ಲು ರಶ್ ಇರುತ್ತೆ ಫ್ರೆಂಡ್ಸ್. ತುಪ್ಪದ ದೀಪ ಹಚ್ಚೋದಕ್ಕೆ ಆಗಲ್ಲ. ಹಾಗಾಗಿ ಇವತ್ತು ತುಂಬಾ ನಿಶಬ್ದವಾಗಿತ್ತು ದೇವಸ್ಥಾನ. ಜನ ಕಮ್ಮಿ ಇದ್ದರು. ಹಾಗಾಗಿ ಮನಸ್ಸಿಗೆ ತುಂಬಾ ಅಂದರೆ ಯಾವಾಗಲೂ ಇಲ್ಲಿ ದೇವಸ್ಥಾನದಲ್ಲಿ ಸಮಾಧಾನವಾಗಿರುತ್ತೆ. ಅರ್ಚಾಟ ಕಿರ್ಚಾಟ ಆ ಥರದ್ದೇನೂ ಇರಲ್ಲ. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡೋವಂಥ ಪ್ಲೇಸ್ ಅಂತ ಹೇಳ್ಬೋದು. ಒಂದು 10 ನಿಮಿಷ ಕೂತ್ಕೊಂಡು ಮೌನ ಅಥವಾ ಧ್ಯಾನ ಮಾಡೋದೇ ಆದರೆ ನಿಜವಾಗ್ಲೂ ಮನಸ್ಸಿಗೆ ಎಷ್ಟೋ ಶಾಂತಿ ಸಿಗುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ಕಡೆ ದೇವ್ರನ್ನೆಲ್ಲ ವೀಡಿಯೋ ಮಾಡೋಂಗಿಲ್ಲ, ಫೋಟೋಸ್ ತೆಗಿಯೋಂಗಿಲ್ಲ ಅಂದರು. ಹಾಗಾಗಿ ಆ ಕಡೆ ಸೈಡ್ ಮಾತ್ರ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ. ಅಂದರೆ ಸೋಮವಾರ ಹೋಗಿರೋದ್ರಿಂದ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ಮನಸ್ಸಿಗೆ ಸಮಾಧಾನ ಆಗೋ ಥರ ಫ್ರೀಯಾಗಿ ಕೂತ್ಕೊಂಡು ಪೂಜೆನ ಮುಗಿಸ್ಕೊಂಡು ಬಂದ್ವಿ. ಅದಾದ ನಂತರ ಇಲ್ಲಿ ಕೇಕ್ ಆರ್ಡ್ರ್ ಮಾಡಿಬಿಟ್ಟು ಹೋಗೋಣ ಅಂಥೇಳಿ ಸಂಜೆ ಕೊಡಿ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ಕೇಕನ್ನು ಆರ್ಡ್ರ್ ಮಾಡಿ ಹೊರಟ್ವಿ. ಅಲ್ಲಿಂದ ನನ್ನ ಮಗಳಿಗೆ ಗಿಫ್ಟ್ ಸೈಕಲ್ ಕೊಡಿಸೋಣ ಅಂತ ಬಂದ್ವಿ. ತುಂಬ ದಿನದಿಂದ ಸೈಕಲ್ ಬೇಕು ಅಂತ ಕೇಳ್ತಾಯಿದ್ಲು. ಹಾಗಾಗಿ ಅವಳಿಗೊಂದು ಸೈಕಲ್ ಕೊಡಿಸೋಣ ಅಂತ ಬಂದ್ವಿ. ಬಟ್ ಅಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ. ಎಲ್ಲ ಸ್ವಲ್ಪ ಹೈಟಲ್ಲಿತ್ತು ಅಥವಾ ಪೂರ್ತಿಯಾಗಿ ಚಿಕ್ಕದಿತ್ತು. ಕಲರ್ಸು ಜಾಸ್ತಿ ಇರಲಿಲ್ಲ, ಸ್ವಲ್ಪ ಕಮ್ಮಿನೇ ಇದ್ವು. ಹಾಗಾಗಿ ಯಾಕೋ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಬೇರೆ ಅಂಗಡಿಗೆ ಬಂದ್ವಿ. ನನ್ನ ಮಗಳು ಬಿಟ್ಟು ಬರೋಂಗೇ ಇಲ್ಲ. ಯಾವ್ದು ಸೈಕಲ್ ಅಂದರೆ ಇಷ್ಟ ಅಲ್ವಾ, ಹಾಗಾಗಿ ಯಾವ್ದು ನೋಡ್ತಾಳೋ ಅದೇ ಬೇಕು ಅಂತ ಹಠ ಮಾಡ್ತಾಯಿದ್ಲು. ಬಟ್ ಚೆನ್ನಾಗಿಲ್ಲ, ಬೇರೆ ಕಡೆ ಹೋಗೋಣ ಅಂಥೇಳಿ ಬೇರೆ ಕಡೆ ಕರ್ಕೊಬಂದ್ವಿ. ಅಲ್ಲಿ ಇಷ್ಟ ಆಗಲಿಲ್ಲ. ಹಾಗಾಗಿ ನೆಲಮಂಗಲ ಬಂದ್ವಿ. ನೆಲಮಂಗಲದಲ್ಲಿ ಈ ಶಾಪ್ಗೆ ಬಂದ್ವಿ. ಯೂನಿವರ್ಸಲ್ ಸೈಕಲ್ ಆ್ಯಂಡ್ ಸ್ಪೋರ್ಟ್ಸ್ ಅಂತ ತುಂಬ ವೆರೈಟೀಸ್ ಇದ್ವು. ತುಂಬ ಚೆನ್ನಾಗಿದ್ವು ಸೈಕಲ್. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಇಲ್ಲಿ ಯಾವ ಥರದ್ದು ಬೇಕಂದ್ರೂ ಸಿಗುತ್ತೆ. ಅಲ್ಲೇ ಕೆಳಗಡೆನೇ ನಮಗೆ ಯಾವ ಥರ ಬೇಕಂದ್ರೂ, ಅಂದರೆ ಎಕ್ಸ್ಟ್ರಾಸ್ ಏನಾದರೂ ಫಿಟ್ಟಿಂಗ್ ಮಾಡಿಸ್ಕೋಬೇಕು ಅಂದ್ರೂ ಅಲ್ಲೇ ಎಲ್ಲ ಫಿಟ್ಟಿಂಗ್ ಮಾಡಿಕೊಡ್ತಾರೆ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ವೆರೈಟಿ ಇದ್ವು. ತುಂಬ ಚೆನ್ನಾಗಿದ್ವು ಸೈಕಲ್ಸ್ ಎಲ್ಲ. ನಿಹಾಲಿಗೆ ಇಲ್ಲೇ ತಗೊಂಡಿದ್ರು ಚೆನ್ನಾಗಿತ್ತಲ್ಲ. ಆ ಥರ ಹೇಳಿದ್ದು. ಓ, ಆರಾಮಾಗಿ ಸಿಗುತ್ತೆ ಅಲ್ಲ ರಿಷಿ? ನೋಡಿ ಬಾ ಹಿಂಗೆ. ಹಾಂ, ಇಲ್ಲ ನೋಡು, ಇನ್ನೂ ಇದಾವಲ್ಲ. ಏನು? ಹ್ಞೂ ಬೀಳ್ತಾಳೆ. ಹ್ಞೂ ಬಾ. ಹಾಂ, ಹೋಗು ಹಿಂದಕ್ಕೆ ಹೋಗು, ಹಿಂದಕ್ಕೆ ಹೋಗು. ಬ್ರೇಕ್ ಹಿಡಿಯಕ್ಕೆ ಬರಲ್ಲ ಅವಳು. ಫೈನಲಿ ಎಲ್ಲ ನೋಡಿ ಈ ರೀತಿ ಅವಳು ಪಿಂಕ್ ಕಲರ್ ಬೇಕು ಅಂತ ಹಿಡ್ಕೊಂಡ್ಬಿಟ್ಟಿದ್ದಾಳೆ. ಪಿಂಕ್ ಸೈಕಲ್ ಅಂತ. ಹಾಗಾಗಿ ಅವಳು ಇಷ್ಟಪಟ್ಟಿರೋ ಕಲರ್ನೇ ಕೊಡಿಸಿದ್ವಿ. ಮನೇಲಿ ಬಂದ ತಕ್ಷಣ ಏನು ಊಟ ಬೇಡ, ನೀರು ಬೇಡ, ಸೈಕಲ್ ಒಂದು ಹಿಡ್ಕೊಂಡು ಕೂತಿದ್ಲು. ಹಾಗೆ ಬರ್ತಾ ಏನೆಲ್ಲ ಬೇಕು ಆ ಪ್ಲೇಟ್ಸು, ಜ್ಯೂಸು ಎಲ್ಲ ತೊಗೊಬಂದ್ವಿ. ಮತ್ತು ತರಕಾರಿ ಎಲ್ಲ ತೊಗೊಬಂದೆ. ಅಂದರೆ ಸ್ವಲ್ಪ ಜನಕ್ಕೆ ಒಂದು 25-30 ಜನಕ್ಕೆ ಸ್ವಲ್ಪ ಪಲಾವು, ಬೋಂಡ ಆ ಥರದ್ದು ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಸಂಜೆ ಬರ್ತಡೆಗೆ. ಹಾಗಾಗಿ ಈಗ ಫೈನಲಿ ಎಲ್ಲ ಮುಗಿಸಿ ಬರ್ತಡೇ ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀವಿ. ಸಿಂಪಲ್ಲಾಗಿ ಮಾಡಿದ್ವಿ. ಯಾವುದು ವೀಡಿಯೋಸ್ ನಾನು ಮಾಡ್ಕೊಳ್ಳಿಲ್ಲ. ಜನ ಬೇರೆ ಜಾಸ್ತಿ ಇದ್ರಲ್ವ, ಕೆಲಸ ಬ್ಯುಸಿ.
ಹಾಗಾಗಿ ಯಾರಿಗೂ ಹೇಳಲೂ ಇಲ್ಲ, ಮರ್ತೇ ಹೋಯಿತು. ಹಾಗಾಗಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್. ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.